ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತಷ್ಟು ಅಚ್ಚರಿ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಿದೆ. ಈ ಬೆಳವಣಿಗೆಯ ಸೂಚನೆಯನ್ನ ಕೆಲ ದಿನಗಳ ಹಿಂದೆಯೇ ಇದು ಹೀಗೆ ಆಗುತ್ತೆ ಅಂತ ವಿಡಿಯೋವೊಂದರಲ್ಲಿ ಕ್ಲೂ ಕೊಟ್ಟಿದ್ದೆ. ಅಂಥದ್ದೇನಾಯ್ತು ಅಂತ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಇರುವ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವೂ ಒಂದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲೋದಕ್ಕೆ ಕಾರಣ ಏನು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರಲ್ಲಿ JDS ಪಾಲು ಏನು ಅಂತಾನೂ ತಿಳಿದಿರೋ ವಿಷಯನೇ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲಿಗೆ ಕಾರಣ ಏನು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರಲ್ಲಿ JDS ಪಾಲು ಏನು ಅಂತಾನೂ ತಿಳಿದಿರೋ ವಿಷಯನೇ. ಆದ್ರೆ ಈ ಬಾರಿ ನೋಟಂಕಿ ಆಟ ಮತ್ತೆ ರಿಪೀಟ್ ಆಗುತ್ತಾ ಅನ್ನೋ ಮಾತನ್ನ ನಾನು ವಿಡಿಯೋ ಮೂಲಕ ಈ ಮುಂಚೆನೇ ಮಾಹಿತಿ ನೀಡಿದ್ದೆ. ನೋಟಂಕಿ ಆಟ ಲೋಕಸಭಾ ಚುನಾವಣೆ ಪ್ರಚಾರಕ್ಕೂ ಮುನ್ನವೇ ಸೂತ್ರಧಾರನ ಮುಖವಾಡವನ್ನ ಕಾಂಗ್ರೆಸ್ ಬಟಾಬಯಲು ಮಾಡಿದೆ. ನಿಜ ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೇ JDSನ KP ಬಚ್ಚೇಗೌಡರು ಕಾಂಗ್ರೆಸ್ಗೆ ಹೋಗೋ ಮುನ್ಸೂಚನೆ ಇತ್ತು. ಸೂಚನೆ ಬರ್ತಿದ್ದಂತೆ ಕಾಂಗ್ರೆಸ್ ಹಾಗೂ JDS ನಡುವೆ ವಿಶ್ವಾಸದ ಲೆಕ್ಕಾಚಾರವನ್ನ ಹೇಳಿ ಸುಮ್ಮನಾಗಿದ್ರು. ಆದರೆ KP ಬಚ್ಚೇಗೌಡರ ಭವಿಷ್ಯ ಏನೆಂಬುದು ಅವರು ಪಡೆದಿದ್ದ ಮತಗಳು ಅಂದೇ ಹೇಳ್ಬಿಟ್ಟಿದ್ವು. ಲೆಕ್ಕಾಚಾರಗಳ ಪ್ರಕಾರ ಪ್ರತಿ ಬಾರಿ ಚುನಾವಣೆಗಳಾದಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ 40,000 ಮತಗಳ ಆಸುಪಾಸಿನಲ್ಲಿ JDS ಮತಗಳಿಕೆ ಇರ್ತಿತ್ತು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷ ಕೇವಲ 19,000 ಮತಗಳಿಂದ ತೃಪ್ತಿ ಪಟ್ಕೊಂಡಿತ್ತು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ JDS ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ. ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಬೇಕು ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು ಸಹ ತಿಳಿಸಿದ್ದಾರೆ. ಅದರಂತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳ JDS ಮುಖಂಡರು ಬೆಂಬಲವನ್ನು ಸೂಚಿಸಿದ್ದಾರೆ. JDS ಕಟ್ಟಾಳುಗಳಲ್ಲಿ ಎಷ್ಟೇ ವೈಮನಸ್ಯ ಇದ್ದರೂ ಸಹ ನಾವು ವರಿಷ್ಠರ ಮಾತಿಗೆ ಬದ್ಧರಾಗಿರ್ತೇವೆ ಅಂತ ಹೇಳಿದ್ದಾರೆ. ಆದರೆ ರಾಜಕೀಯ ತಂತ್ರವನ್ನು ಹಿಂದೆಯೇ ಹೆಣೆದಿದ್ದ ಕಾಂಗ್ರೆಸ್ KP ಬಚ್ಚೇಗೌಡರವರಿಗೆ ಹಿಂದೆಯೇ ಗಾಳ ಹಾಕಿತ್ತು. ಅದರಂತೆ ಇವರು ಸಹ ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ಸುಮ್ಮನಿದ್ದು ಪಕ್ಷ ಸಂಘಟನೆಯಿಂದ ದೂರವೇ ಉಳಿದಿದ್ರು. JDS ಜಿಲ್ಲಾಧ್ಯಕ್ಷ ಮುನೇಗೌಡರು ಸಹ ಬಹಿರಂಗವಾಗಿ ವರಿಷ್ಠರ ಮಾತಿಗೆ ಬದ್ಧರಾಗಿದ್ದೇವೆ ಅಂತ, ನಾವು ಬಿಜೆಪಿ ಅಭ್ಯರ್ಥಿಗೆ ನಾವು ಬೆಂಬಲ ಕೊಡ್ತೀವಿ ಅಂತಾನೂ ಮೇಲ್ನೋಟಕ್ಕೆ ಹೇಳಿದ್ರು. ಆದರೆ ಕಳೆದ 8 ತಿಂಗಳಿಂದ ಪಕ್ಷದ ಕಚೇರಿಯ ಬೀಗವೇ ತೆಗೆದಿಲ್ಲ, ಪಕ್ಷ ಸಂಘಟನೆ ಆಗ್ತಿಲ್ಲ, ನಿಷ್ಠಾವಂತ JDS ಕಾರ್ಯಕರ್ತರನ್ನು ಮೂಲೆಗುಂಪು ಮಾಡ್ತಾ ಇದ್ದಾರೆ ಅಂತ ಇಲ್ಲಿನ JDS ನಾಯಕರ ವಾಸ್ತವಾಂಶವನ್ನು JDSನ ನಗರಸಭಾ ಸದಸ್ಯರಾದ ಆರ್ ಮಠಮಪ್ಪನವರು ಖುದ್ದು ಕುಮಾರಸ್ವಾಮಿಯವರನ್ನೇ ಭೇಟಿ ಮಾಡಿ ತಿಳಿಸಿದ್ರು. ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯನವರು ಪಕ್ಕಾ ಆಗ್ತಿದ್ದಂತೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಚದುರಂಗದಾಟವನ್ನು ಶುರು ಮಾಡಿದೆ. ಯೋಜನೆಯಂತೆ JDSನ KP ಬಚ್ಚೇಗೌಡ, ಜಿಲ್ಲಾಧ್ಯಕ್ಷ M ಮುನೇಗೌಡ ಹಾಗೂ ಅವರ ಒಂದಷ್ಟು ಬೆಂಬಲಿಗರು ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಇದಕ್ಕೆ JDSನ ಕಟ್ಟಾಳುಗಳಲ್ಲಿಯೇ ವಿರೋಧವಿದ್ದು, ನಿಷ್ಠಾವಂತ ಕಾರ್ಯಕರ್ತರು ಮಾತ್ರ JDSನಲ್ಲಿಯೇ ಉಳಿದು ಪಕ್ಷದ ವರಿಷ್ಠರ ಮಾತಿಗೆ ಬದ್ಧರಾಗಿರ್ತೇವೆ ಅಂತ ಮಾಹಿತಿ ನೀಡಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಮತ್ತಷ್ಟು ಕುತೂಹಲ ಕೆರಳುವಂತೆ ಮಾಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.